ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಿ ಲಕ್ಕಿ ವ್ಲಾಗ್ಸ್. ನಾನಿವತ್ತು ನಿಮಗೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಮನೇಲಿ ನಾನು ಯಾವಾಗಲೂ ಇದೇ ರೀತಿ ಸಾಂಬಾರನ್ನು ಮಾಡೋದು. ನೋಡಿ, ನಾನು 1 ಕಪ್ ಆಗೋಷ್ಟು ಬೇಳೆನ ತೊಗೊಂಡಿದ್ದೀನಿ. ಅದಕ್ಕೆ 2 ಈರುಳ್ಳಿ ಹಾಗೂ 1 ದಪ್ಪ ಗಾತ್ರದ ಟೊಮೊಟೊನ ತೊಗೊಂಡಿದ್ದೀನಿ. ನಾನು ಅದನ್ನು ಕಟ್ ಮಾಡಿ ಬೇಳೆ ಜೊತೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಕೂಗಿಸ್ಕೊತಾ ಇದ್ದೀನಿ. 3 ವಿಷಲ್ ಕೂಗಿದ ತಕ್ಷಣ ನಾನು ಕುಕ್ಕರ್ ಮುಚ್ಚಳನ ತೆಗೆದು ಈ ಬೇಳೆ ಕಟ್ಟಿದೆಯಲ್ಲ, ಈ ಬೇಳೆ ಕಟ್ಟು ಮುಕ್ಕಾಲು ಭಾಗ ಬೆಂದಿರಬೇಕು. ಮುಕ್ಕಾಲು ಭಾಗ ಬೆಂದಿರೋ ಬೇಳೆ ಕಟ್ಟಿಗೆ ನಾನು ಮನೇಲೇ ಮಾಡಿರೋಂತಹ ತರಕಾರಿ ಸಾಂಬಾರು ಪೌಡರ್ನ ನಾನು 2 ಸ್ಪೂನಷ್ಟು ನಾನು ಈ ಬೇಳೆ ಕಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊತೀನಿ. ನೋಡಿ, ಬೇಳೆ ಚೆನ್ನಾಗಿ ಬೇಯ್ತಾ ಇದೆ. ಬೇಳೆ ಪೂರ್ತಿಯಾಗಿ ಬೆಂದಿದ್ರೂ ಪರವಾಗಿಲ್ಲ, ಅಥವಾ ಮುಕ್ಕಾಲು ಭಾಗದಷ್ಟಾದರೂ ಬೆಂದಿದ್ರೂ ಪರವಾಗಿಲ್ಲ. ನೋಡಿ, ಈಗ 2 ಸ್ಪೂನ್ ಆಗೋಷ್ಟು ನಾನು ತರಕಾರಿ ಸಾಂಬಾರು ಪೌಡರ್ನ ಹಾಕೋತಾ ಇದ್ದೀನಿ ಈ ಬೇಳೆ ಕಟ್ಟಿಗೆ. ಇದು ಚೆನ್ನಾಗಿ ಮಳ್ಳೋದಕ್ಕೆ ಬಿಡಬೇಕು. ನಂತರ ಬೇರೆ ಬಾಣಲಿಗೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಗೂ 1 ಸ್ಪೂನ್ ಆಗೋಷ್ಟು ನಾವು ಸಾಸಿವೆನ ಹಾಕೋತಾ ಇದ್ದೀವಿ. ನಂತರ 5ರಿಂದ 6 ಒಣಮೆಣ್ಸಿಕಾಯಿ ಹಾಗೂ 1 ದಪ್ಪ ಗಾತ್ರದ ಉಂಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿರೋದನ್ನ ನಾವು ಹಾಕೋತಾ ಇದ್ದೀವಿ. ನೆಕ್ಸ್ಟು 1/4 kg ನುಗ್ಗೆಕಾಯಿ ತೊಗೊಂಡಿದ್ದೀನಿ ನಾನು. 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ ಹಾಗೂ 1 ದಪ್ಪ ಮೆಣಸಿಕಾಯಿ ತೊಗೊಂಡಿದ್ದೀನಿ ನಾನು. ಇದನ್ನು ಇದಿಷ್ಟನ್ನು ನಾವು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ನೋಡಿ, ಈ ರೀತಿ ಬೇಯಿಸ್ಕೊಂಡು ಹಾಕೊಳ್ಳೋದ್ರಿಂದ ನುಗ್ಗೆಕಾಯಿ ಸಾಂಬಾರು ಟೇಸ್ಟು ಮತ್ತಷ್ಟು ಜಾಸ್ತಿ ಆಗುತ್ತೆ. ಹಾಗೂ ಇದಕ್ಕೆ ನಾನು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ನಾನು ಹಾಕ್ಕೋತೀನಿ. ಕರಿಬೇವಿನ ಸೊಪ್ಪನ್ನ ನೀವು ಬೇಕಾದ್ರೆ ಬೇಳೆ ಜೊತೆಗೂ ಹಾಕ್ಕೊಂಡು ಕೂಗಿಸ್ಕೋಬೋದು, ಅಥವಾ ಈ ರೀತಿ ಹಾಕ್ಕೋತೀವಿ ಒಗ್ಗರಣೆಗೆ ಅಂದರೂ ಪರವಾಗಿಲ್ಲ, ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ಬೆಂದಿರೋದನ್ನ ತರಕಾರಿನ ನಾವು ಬೇಳೆ ಕಟ್ಟು ಬೇಯೋಕ್ಕಿಟ್ಟಿರ್ತೀವಲ್ಲ, ಅದಕ್ಕೆ ನಾವು ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಹಾಕೋತಾ ಇದ್ದೀನಿ ನಾನು ಈ ಬೇಳೆ ಕಟ್ಟಿಗೆ. ನೀವು ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಂತರ ಒಂದು ಜಾರ್ಗೆ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ನಾನು ಆಡಿಸ್ಕೊತೀನಿ. ಆಡಿಸ್ಕೊಂಡಿದ್ದನ್ನ ನಾನು ಈ ಬೇಳೆ ಕಟ್ಟು ಜೊತೆಗೇ ನಾನು ಹಾಕ್ಕೋತೀನಿ. ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ. ನಂತರ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ನಾನು ಹಾಕ್ಕೊಂಡು ಅದನ್ನು ಕಿವುಚ್ಕೊಂಡು ನಾನು ಈ ಸಾಂಬಾರಿಗೆ ನಾನು ಬಿಡ್ತೀನಿ. ನೀವು ಹುಣಸೆಹಣ್ಣು ಹಾಕಲ್ಲ ಅಂದರೂ ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು, ಆದರೆ ಟೊಮೊಟೊನ ಇನ್ನೊಂದು ಹಾಕ್ಕೋಬೇಕಾಗುತ್ತೆ ನೀವು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೀವು ಮನೇಲಿ ಒಂದು ಸಲ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.